ಮಾಡ್ತೀನಿ ಬೇಡ ನಿಂದ ಹೆಂಗೈತಣ್ಣ ವೆಜ್ ಬಿರಿಯಾನಿ? ವೆಜ್ ಬಿರಿಯಾನಿ ಇರ್ಲೇ ನಾವು ಕಬಾಬ್ ತಿಂತೈನೆ. ಕಬಾಬ್ ತಿಂತಿದ್ಯಾ? ಹಿಂಗೆ ತೋರಿಸ್ಬೇಕು ನಾವೀಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಡಿಕೇರಿ ಟ್ರಿಪ್ ಪಾರ್ಟ್ 2ಗೆ ಸ್ವಾಗತ. ಇವಾಗ ಹೋಗ್ತಿರೋದು ನಾವು ಅಬಿ ಫಾಲ್ಸ್ಗೆ. ಏನು ಮಡಿಕೇರಿಲಿ ಬರೀ ಮಳೆ 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 ಮಳೆ, ವೆದರು, ಚಳಿ, ಈ ವಾತಾವರಣಕ್ಕೆ ಮಡಿಕೇರಿಯಲ್ಲಿ ಅವ್ರು ಹೆಂಗಿದಾರೋ ಕಾಣೆಯಪ್ಪ. ಈ ವೆದರ್ಗೆ ಮತ್ತೊಂದು ಸಲ ನಾನು ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ. ಅಬಿ ಫಾಲ್ಸ್ಗೆ ಒಂದು 300 ಮೀಟ್ರ್ ಇದೆ, ಆದರೆ ಫುಲ್ಲು ಟ್ರಾಫಿಕ್ಕು. ಏನು ಈ ಕಡೆಯಿಂದ ಕಾರ್ಗಳು ನಿಂತವೆ ಅಂದರೆ ಅಲ್ಲಿವರೆಗೂ ಸುಮಾರು ಕಾರ್ಗಳು ನಿಂತವೆ ಮಾತ್ರ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ. ದೊಡ್ಡ ದೊಡ್ಡ ಗಾಡಿಗಳು ಎರಡೆರಡು ಬಂದುಬಿಟ್ರೆ ಹೋಗೋಕ್ಕೆ ಆಗಲ್ಲ ಇಲ್ಲಿ. ನಾವು ಕಾದು ಕಾದು ನಿಂತು ಕಾದು 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 1 ಅವರ್ ಆಯಿತು ನಾವು ಅಲ್ಲಿ ನಿಂತ್ಕೊಂಡು ಕಾದು ಕಾದು. ಗಾಡಿಗಳೇ ಮುಂದಕ್ಕೆ ಹೋಯ್ತಲ್ಲ, ಹೊಸ ದೂರ ಹೋದರೆ ಹೊಸ ದೂರ ನಿಂತ್ಕೊತವೆ. ನೋಡ ಅಬಿ ಫಾಲ್ಸ್ ಹತ್ರ ಬಂದು ಕಾರ್ ಎಳೆದು ಹಿಂಗೆ ತೋರಿಸ್ಬೇಕು. ನಾವೀಗ ಹೋಗ್ತಿರೋದು ಅಬಿ ಫಾಲ್ಸ್ಗೆ. ಏನು ಕ್ರೌಡು, ಏನು ಮಳೆ, ಎಂದೋ ಕೂತ್ವಿ. ಹಿಂಗೆ ಆದರೆ ಒಂದು ದಿವಸಕ್ಕೆ ಎಷ್ಟು ಹೋಗ್ತೀವಿ ಇರೋ ನಾವು. ಮುಂದೆ ಅಬಿ ಫಾಲ್ಸ್ಗೆ ಒಬ್ಬರು ಸಿಗ್ತೀವಿ. ನೀವೇ ಮುಂದೆ ನೋಡಿ ಯಾವ ಥರ ಕ್ರೌಡ್ ಇದೆ ಅಂತ. ಟಿಕೆಟ್ ತಗೊಳಕ್ಕೆ ಹೋಗಿ ಬಂದಿದ್ದೀವಿ. ಟಿಕೆಟ್ ತಗೊಂಡು ಮುಂದೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಫೋಟೋಸ್ ತೆಗೆದುಕೊಂಡ್ರಲ್ಲ, ಆಮೇಲೆ ನಾನು ಬಿರಿಯಾನಿ ಆರ್ಡರ್ ಮಾಡಬೇಕು. ನಿಮ್ಮದೇ ಬಿರಿಯಾನಿ. ಹಂಗೆ ಯಾವ ಚಪ್ಲಿ ಬಾಣ ಇಲ್ಲದಿನ ಅಣ್ಣ? ಇಲ್ಲೇ ಇದ್ದೀನಿ ಅಣ್ಣ. ಎಲ್ಲಿದ್ದೀನಿ ಹೇಳು? ಎಲ್ಲಿದ್ದೀನಿ ಹೇಳು? ನಾನು ಎಲ್ಲಿದ್ದೀನಿ? ಅಬಿ ಫಾಲ್ಸ್. ಫೈನಲಿ ಅಬಿ ಫಾಲ್ಸ್ಗೆ ರೀಚ್ ಆದವು. ನೋಡಿ ಯಾವ ಥರ ಹರಿತಿದೆ ನೀರು ಮಳೆಗೆ ಫುಲ್ ಕೊಳೆ ನೀರು ಥರ ಬರ್ತಾ ಇದೆ. ನೋಡಿ ಹಂಗೆ ತೋರಿಸ್ತೀನಿ ಮುಂದೆ. ಫಾಲ್ಸ್ ನೋಡಿ ಫ್ರೆಂಡ್ಸ್, ಗೆಳೆಯರೇ ಫಾಲ್ಸ್ ನೋಡಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ ಅಂದರೆ ನೋಡೋಕ್ಕೆ ಇಲ್ಲೇ ನೋಡ್ಕೊಬಿಡಿ. ಈ ಜಾಗದಲ್ಲಿ ಕ್ರೌಡ್ ನೋಡಿ ಹೆಂಗಿದೆ ಅಂತ. ಕ್ರೌಡ್ ತೋರಿಸ್ತೀನಿ. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು ಬೇಕೆನಿಸು.
ಬಂದ್ವಾ ಎಲ್ಲಿ ಬಂದು ಎಲ್ಲಿ ಬಂದಿದೀವಿ ಈಗ ಎಲ್ಲಿ ಗಣ ಜನ ಅವ್ರೆ ಮುಂದೆ ಹೋದ್ಮೇಲೆ ಹಂಗೆ ನಾವೆಲ್ಲರೂ ಫೋಟೋ ಹೊಡ್ಕೊಂಡು ಅಲ್ಲಿಂದ ಮುಂದೆ ಹೊರಟೋ ಅಭಿ ಫಾಲ್ಸ್ಗೆ ಬಾಯ್ ಬಾಯ್ ಹೇಳ್ಕೊಂಡು ಹೊರಟೋ ನಾವು. ಮುಂದೆ ಎಷ್ಟು ಜನ ಬರ್ತಾರೆ ಅಂದರೆ ಈ 3 ದಿವಸ ರಜಾ ಇತ್ತಲ್ಲ, ಎಷ್ಟು ಜನ ಟ್ರಿಪ್ ಹಾಕೋರೆ ಅಂದರೆ ಸುಮಾರು ಜನ ಟ್ರಿಪ್ ಹಾಕೋರೆ. ಕ್ರೌಡ್ ಅಂದರೆ ಕ್ರೌಡು, ಫುಲ್ಲು ಕ್ರೌಡು. ಆಯ್ತಲ್ಲ ನೋಡಿ. ಅಲ್ಲಿಂದ ಮುಂದೆ ಹೊರಟು ಬಂದಿತ್ತು ನಾವು ಹೋಟ್ಲು ಹುಡಿಕೊಂಡು ಮುಂದೆ ಹೊರಟು ಹೋಟ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಹೆಂಗೈತಣ್ಣ ವೆಜ್ ಬಿರಿಯಾನಿ? ವೆಜ್ ಬಿರಿಯಾನಿ ಇರ್ಲೇ ನಾವು ಕಬಾಬ್ ತಿಂತೈನೆ. ಕಬಾಬ್ ತಿಂತಿದ್ಯಾ? ಹೇಗೈತಣ್ಣ ವೆಜ್ ಬಿರಿಯಾನಿ? ವಿಷ್ಣುಣ್ಣ ಹೆಂಗಿದೆ? ಸೂಪರ್ ಆಗಿದೆಯಾ? ಫೈನಲಿ ನಾವು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮುಂದೆ ಹೊರಟು. ಊಟ ಮಾತ್ರ ಚೆನ್ನಾಗಿತ್ತು. ಈಗ ಹೋಗ್ತಿರೋದು ನಾವು ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾಯಿದ್ದೀವಿ. ನೋಡು ಅಲ್ಲಿ ಎಲಿಫೆಂಟ್ ನೋಡ್ತೀವೋ ಇಲ್ಲೋ, ಹಂಗೆ ಬರ್ತೀವೋ ಗೊತ್ತಾಗುತ್ತೆ. ವೆಯ್ಟ್ ಮಾಡಿ ನೋಡಬೇಕು. ಫೈನಲಿ ಎಲಿಫೆಂಟ್ ಕ್ಯಾಂಪ್ ನಡೆಯೋ ಜಾಗಕ್ಕೆ ರೀಚ್ ಆಗಿದ್ದೀವಿ. ಆದರೆ ಇಲ್ಲೂ ಕ್ರೌಡ್ ಅಷ್ಟೇ, ಜಾಸ್ತಿ ಜನ ಇದೆ. ಕ್ರೌಡ್ ತುಂಬ ಕ್ರೌಡ್ ಇದೆ. ಆನೆ ನೋಡೋಕ್ಕಂತೂ ಆಗಲ್ಲ. ನೋಡೋಣ, ಪ್ರಯತ್ನ ಪಡ್ತೀವಿ. ಯಾರೆಲ್ಲ ಗಾಡೀಲಿ ಹೋಗಿ ನಿಂತವ್ರೆ ಹಿಂಗೆ ಲೈನಾಗಿ? ಇಲ್ಲ ಅಣ್ಣ, ಲೈನಲ್ಲಿ ನಿಂತವ್ರೆ. ಎಲ್ಲ ಇಲ್ಲಿ ಏನೋ ಗೊತ್ತಿಲ್ಲ, ನೋಡೋಣ ಮುಂದೆ ಹೋಗ್ಬಿಟ್ಟು ಸಿಗ್ತೀವಿ. ಎಲ್ಲರಿಗೂ ಟೇಕ್ ಕೇರ್. ನಾವು ಗೊತ್ತಾಗಬೇಕಷ್ಟೇ. ಮುಂದೆ ಹಂಗೆ ನೋಡ್ತಿದ್ದೆ, ಕುದ್ರಲ್ಲಿ ಈ ಥರ ಮಗು ಕುತ್ಕೊಂಡು ವಾಕ್ ಮಾಡಿಸ್ತಿದ್ರು. ಚೆನ್ನಾಗಿತ್ತು ಮಾತ್ರ, ಚೆನ್ನಾಗಿ ನೀಟಾಗಿ ಕರ್ಕೊಂಡು ಹೋಗ್ತಿದ್ರು. ಯಾವ್ದೋ ಹೊಳೆ ಗಿಳೆ ನೋಡ್ಕೊ ಕರ್ಕೊಂಡು ಎಷ್ಟೊಂದು ಕಾರುಗಳು, ಗಾಡಿಗಳು, ಹುಸಿ ದುಡ್ಡ. ಟೀ ರೇಟ್ ಜಾಸ್ತಿ, ಕಾಫಿ ರೇಟ್ ಜಾಸ್ತಿ. ಅಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಅಷ್ಟು ದೂರ ಹೋಗೋಣ. ಅಲ್ಲಿ ಪಾರ್ಕ್ ಮಾಡಕ್ಕೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಈ ರೋಡಲ್ಲಿ ಅಷ್ಟು ದೂರ ಬಳಸ್ಕೊಂಡು ಹೋಗಲ್ಲ ಅಂತ. ಸ್ಕೂಲ್ 11 ಪೀಸ್ ಅದೆಲ್ಲ ಬಂದು ನೋಡ್ಕೊಂಡು ಅವ್ರು ಅದಕ್ಕೆಲ್ಲ ನಿಂತಿರೋದು. ಅವ್ರು ನಿಂತಿರೋದು ಬೇರೆ. ಅವ್ರು ನಿಂತಿರೋದು ಎಲಿಫೆಂಟ್ ಐತೆ ನೋಡೋದು. ಒಂದೇ ಒಂದು ಇರುತ್ತೆ. ಮೋಟ್ರ್ ಇಲ್ಲ ಕಣ ಇದರಲ್ಲಿ. ಮೋಟ್ರ್ ಇಲ್ಲ. ಇದು ಹಂಗೆ ಇದ್ರಲ್ಲಿ ನಾವೆಲ್ಲ ತೊಳ್ಕೊಂಡು ಹೋಗೋದು. ಆನೆ ಸ್ನಾನ ಮಾಡ್ತೈತೆ ನೋಡಿ. ಇದೆಷ್ಟು ರೂಪಾಯಿ? ಸಲಗ ಆನೆಗೆ ಸ್ನಾನ ಮಾಡಿಸಿದ್ರೆ ನಾವು ಆನೆಗೆ ಸ್ನಾನ ಮಾಡ್ತೀವಿ. ಕೋಟೆ ಬೆಟ್ಟ ಹೋಗೋಣ ಅಂತ ಹೋಗ್ತಿದ್ದೀವಿ.
ನೋಡುವ ಮುಂದೆ ಹೋಗ್ತೀವೋ ಅರ್ಧದಲ್ಲೇ ಬರ್ತೀವೋ. ಆದರೂ ಕೋಟೆ ಬೆಟ್ಟ ಹೋಗಲಿಲ್ಲ. ಅಲ್ಲೊಬ್ರು ಹೇಳಿದರು ಮಾರ್ನಿಂಗ್ ಟೈಮ್ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ಹತ್ರದಲ್ಲಿ ರೂಮ್ಗಳು ಹುಡ್ಕಾಡ್ದು, ರೂಮ್ ಸಿಗಲಿಲ್ಲ. ಮುಂದೆ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಬಂದು ರೂಮ್ ಸಿಕ್ತು, ಬಂದು ರೂಮ್ ಜಾಯ್ನ್ ಆಗಿದ್ದೀವಿ. ಇಷ್ಟೇ ಇವತ್ತಿನ ಕತೆ.